ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದಂತಹ ಗಜಪಡೆಗೆ ಭಾನುವಾರ ಅರಮನೆ ಆವರಣದಲ್ಲಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ವಿಜಯದಶಮಿಯಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಶಸ್ವಿಯಾಗಿ ಮುಗಿಸಿದಂತಹ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆಗೆ ಇದೀಗ ಅರಣ್ಯ ಇಲಾಖೆ ವತಿಯಿಂದ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸಿ ಒಂದು ಭಾವುಕ ಕ್ಷಣಕ್ಕೆ ಇದೀಗ ಸಾಕ್ಷಿಯಾಗಿತ್ತು. ಒಂದು ತಿಂಗಳಿಂದ ತಾಲೀಮನ್ನು ನಡೆಸಿ ಬಹಳ ಯಶಸ್ವಿಯಾಗಿ ಈ ಬಾರಿಯ ಒಂದು ದಸರೆಯನ್ನ ಕೂಡ ನಡೆಸಿಕೊಟ್ಟಂತಹ ಟೀಮ್ ಅಭಿಮನ್ಯು ಹಾಗೂ ತನ್ನ ಸಹಪಾಠಿ ಆನೆಗಳಿಗೆ ಇದೀಗ ಬೀಳ್ಕೊಡುಗೆಯನ್ನು ನೀಡಲಾಯಿತು. 2 ತಿಂಗಳ ಕಾಲ ಮೈಸೂರಿನಲ್ಲಿ ಬೀಡು ಬಿಟ್ಟದಂತಹ ಗಜಪಡೆ ನಾಡಿನ ಜನರ ಮನವನ್ನ ಗೆದ್ದಿತ್ತು. ಆನೆಗಳ ಆಗಮನದಿಂದಾಗಿ ದಸರಾದ ವೈಭವ ಮತ್ತಷ್ಟು ಹೆಚ್ಚಾಗಿತ್ತು. ಈ ಬಾರಿ ಅಭಿಮನ್ಯು ನೇತೃತ್ವದಲ್ಲಿ ಧನಂಜಯ ಸೇರಿದಂತೆ ವಿವಿಧ ಆನೆಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಆನೆಗಳಿಗೆ ವಿಶೇಷ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇತ್ತು. ಇದೀಗ ಕಡೆಯ ಬಾರಿ ಕಾಡುಗಳಿಗೆ ಕಳಿಸ್ಕೊಡುವಂತಹ ಸಂದರ್ಭದಲ್ಲಿ ಪೂಜೆ ಮಾಡಿ ಬಹಳ ಒಂದು ಭಾವನಾತ್ಮಕ ವಿದಾಯವನ್ನ ಹೇಳಿ ಆನೆಗಳನ್ನ ಕಳಿಸ್ಕೊಡ್ಲಾಯಿತು. ಇದು ಮೈಸೂರಿನ ಅರಮನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕ್ಯಾಪ್ಟನ್ ಅಭಿಮನ್ಯುವಿಗೆ ಪೂಜೆ ಆಗಿ ಆತನನ್ನ ತನ್ನ ಕಾಡಿಗೆ ಕಳಿಸ್ಕೊಡುವಂತಹ ಒಂದು ದೃಶ್ಯಾವಳಿಗಳನ್ನ ನೋಡ್ಬೋದು ವೀಕ್ಷಕರೇ.